ನ್ಯೂಸ್ಗೆ ಸ್ವಾಗತ. ಹೊನ್ನಾವರ ತಾಲೂಕಿನ ದಂಡಿನದುರ್ಗ ದೇವಸ್ಥಾನದ ಮೂಲ ಗದ್ದುಗೆಯಲ್ಲಿ ಗಣೇಶ, ನಾಗ, ಜಟಕ ದೇವರ ವರ್ಧಂತಿ ಉತ್ಸವ ಹಾಗೂ ನವಚಂಡಿ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿದವು. ಶ್ರೀ ದಂಡಿನದುರ್ಗ ದೇವಿ ಟ್ರಸ್ಟ್ ಹಾಗೂ ಅಭಿವೃದ್ಧಿ ಸಮಿತಿ ವತಿಯಿಂದ ಮೂಲಗದ್ದುಗೆಯಲ್ಲಿ ಗಣೇಶ, ನಾಗ, ಜಟಕ ದೇವರ ವರ್ಧಂತಿ ಉತ್ಸವ ಹಾಗೂ ನವಚಂಡಿ ಹವನ ಕಾರ್ಯಕ್ರಮ ಸೇರಿದಂತೆ ಹಲವು ಧಾರ್ಮಿಕ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ನಿಮಿತ್ತ ಮೂಲಗದ್ದುಗೆಯಲ್ಲಿ ಪೂರ್ಣಾಹುತಿ, ಆಶ್ಲೇಷ ಬಲಿ, ಕಲಶ ಸ್ಥಾಪನೆ, ಅಷ್ಟಾವಧಾನ ಸೇವೆ ಸೇರಿದಂತೆ ಶ್ರೀದೇವಿಗೆ ಕ್ಷೀರಾಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ನಿಮಿತ್ತ ದೇವಸ್ಥಾನದಲ್ಲಿ ಸಾಮೂಹಿಕ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ದೇವಸ್ಥಾನದ ಟ್ರಸ್ಟಿಗಳಾದ ಉಮೇಶ್ ಸಾರಂಗ ಮಾತನಾಡಿ, ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದಾರೆ. ಸುಮಾರು 40 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದಾನದತ್ತಿ ನೀಡಿ ಸಹಕರಿಸಿದ್ದಾರೆ. ಎಲ್ಲರಿಗೂ ಶ್ರೀದೇವಿ ಸನ್ಮಂಗಲವನ್ನುಂಟು ಮಾಡಲಿ ಎಂದರು. ಅನೇಕರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಹಾಗೂ ಲೋಕ ಕಲ್ಯಾಣದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಸುಮಾರು 30-40 ವರ್ಷಗಳಿಂದ ನಡೆದುಕೊಂಡು ಬಂದಿರುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತರೇ ತಾವು ಸ್ವತಃ ದೇಣಿಗೆಯನ್ನು ನೀಡಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲರಿಗೂ ಶ್ರೀದೇವಿಯ ಆಶೀರ್ವದಿಸಲಿ ಅಂತ ಹೇಳ್ಕೊಳ್ತಾ ನಮ್ಮ ಈ ಒಂದು ವಿವಿಧ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಭಟ್ಕಳ ತಾಲೂಕಿನ ಗುರುಸುಧೀಂದ್ರ ಕಾಲೇಜಿನ ಸಭಾಭವನದಲ್ಲಿ ತಾಲೂಕಿನ ಬಿಕಾಂ ಹಾಗೂ ಬಿಎಡ್ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಿಶ್ವ ಕ್ಷಯರೋಗ ದಿನಾಚರಣೆಯ ಅಂಗವಾಗಿ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಭಟ್ಕಳ ತಾಲೂಕು ಆರೋಗ್ಯಾಲಯದ ವತಿಯಿಂದ ವಿಶ್ವ ಕ್ಷಯರೋಗ ದಿನದ ಅಂಗವಾಗಿ ಭಟ್ಕಳದ ಬಿಕಾಂ ಹಾಗೂ ಬಿಎಡ್ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರೀ ಜ್ಞಾನೇಶ್ವರಿ ಬಿಎಡ್ ಹಾಗೂ ಡಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ನರಸಿಂಹಮೂರ್ತಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ದೇಶದ ಪ್ರಗತಿ ಯುವಕರ ಮೇಲೆ ಅವಲಂಬಿತವಾಗಿದ್ದು, ಯುವಕರು ಹೆಚ್ಚು ಸಮಾಜಮುಖಿ ಕೆಲಸದಲ್ಲಿ ತೊಡಗಬೇಕು. ಗ್ರಾಮೀಣ ಹಾಗೂ ಹಳ್ಳಿ ಪ್ರದೇಶದಲ್ಲಿರುವ ಜನರಿಗೆ ರೋಗಗಳ ಬಗ್ಗೆ ಮಾಹಿತಿ ನೀಡಿ ರೋಗಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡಬೇಕು ಎಂದರು. ಯಾವುದೇ ದೊಡ್ಡ ಮಾರಕ ರೋಗ ಕೇವಲ ಸರ್ಕಾರದಿಂದ ಆಗಿರಬಹುದು, ಸಂಘಟನೆಯಿಂದ ಆಗಿರಬಹುದು, ಯಾವುದೋ ಅಧಿಕಾರಿಗಳಿಂದ ಇಟ್ಸ್ ಎ ಕ್ಯುಮುಲೇಟಿವ್ ಎಫರ್ಟ್. ನಾವು ಒಟ್ಟಾಗಿ ಮಾಡಿದಾಗ ಮಾತ್ರ ಇಂಥ ರೋಗಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಆಗ್ತದೆ. ಪ್ರತಿಯೊಂದು ದೇಶ ಆರೋಗ್ಯ ದೇಶ ಆಗಬೇಕಂತೇಳಿ ದೇಶದ ಸಂಕಲ್ಪ ಇರ್ತದೆ. ಆ ಸಂಕಲ್ಪಕ್ಕೆ ಚಾಲನೆ ಕೊಡಬೇಕು. ಆ ಸಂಕಲ್ಪಕ್ಕೆ ಕಾರ್ಯಾಚರಣೆ ಮಾಡಬೇಕಾದ್ರೆ ಬಹುಶಃ ಹೆಚ್ಚಿನ ಜವಾಬ್ದಾರಿ ಯುವಕರ ಮೇಲಿರ್ತದೆ, ತಮ್ಮಗಳ ಮೇಲಿರ್ತದೆ. ಭಟ್ಕಳ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮೂರ್ತಿರಾಜ್ ಮಾತನಾಡಿ, ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಆರೋಗ್ಯ ಕಾಪಾಡುವಲ್ಲಿ ಅನುಸರಿಸಬೇಕಾದ ಕ್ರಮಗಳು ಹಾಗೂ ಅಗತ್ಯ ಮಾಹಿತಿಯನ್ನು ನಾವು ಒದಗಿಸುತ್ತೇವೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗಿಗಳಿಗೆ ಔಷಧಿಯನ್ನು ಉಚಿತವಾಗಿ ನೀಡಲಾಗುತ್ತಿದ್ದು, ಪ್ರತಿಯೊಬ್ಬರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಹೇಳಿದ್ರೆ ಮೊದಲು ಈ ಕಾಯಿಲೆ ಏನಂತ ಗೊತ್ತಿಲ್ಲ, ಯಾವ ರೀತಿ ಬರ್ತದೆ ಅಂತೇಳಿ ಗೊತ್ತಿಲ್ಲ. ಕಾಯಿಲೆ ಬಂದವನ್ನೆಲ್ಲ ಊರಿನಿಂದ ಹೊರಗಡೆ ಹಾಕ್ತಾ ಇದ್ರು, ಅವನ್ನೆಲ್ಲಿದ್ದು ಸಾಯ್ತಾ ಇದ್ದ. ಅಷ್ಟು ಕ್ರೂರವಾದಂತ ಇದು ಕಾಯಿಲೆ ಆಗಿತ್ತು. ಬಟ್ ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತ ಹೇಳಿ ಕಂಡುಹಿಡಿದೇ ದೊಡ್ಡ ವಿಶೇಷವಾಗಿದೆ. ಆದ್ರಿಂದ ಅವರ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಇದೇ ದಿವಸ ಮಾರ್ಚ್ 24ರಂದು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಗುರುಸುಧೀಂದ್ರ ಬಿಕಾಂ ಕಾಲೇಜಿನ ಪ್ರಾಂಶುಪಾಲರಾದ ವೀರೇಂದ್ರ ಶಾನ್ಬಾಗ್, ಸುರೇಶ್ ಕುನ್ಗಾ, ಈರಯ್ಯ ದೇವಾಡಿಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ SC/ST ಫಲಾನುಭವಿಗಳಿಗೆ ಸರ್ಕಾರದ ಶಾಸನಬದ್ಧ ಯೋಜನೆಯಡಿಯಲ್ಲಿ ಉಚಿತ ಪಂಪ್ಸೆಟ್ ಹಾಗೂ ಹೊಲಿಗೆ ಯಂತ್ರಗಳನ್ನು ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ ಅವರು ವಿತರಿಸಿದರು. ರಾಜ್ಯ ಸರ್ಕಾರವು SC/ST ಅವರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು, ಇದರಲ್ಲಿ ಸರ್ಕಾರದ ಶಾಸನಬದ್ಧ ಯೋಜನೆಯು ಅತ್ಯಂತ ಮಹತ್ವದಾಗಿದ್ದು, 2014-15ನೇ ಸಾಲಿನ ಶೇಕಡಾ 20% ಹಣವನ್ನು ಮೀಸಲಿಟ್ಟಿದ್ದು, ಇದರಲ್ಲಿ SC/ST ಅವರಿಗೆ ಉಚಿತ ಹೊಲಿಗೆ ಯಂತ್ರ ಹಾಗೂ ಪಂಪ್ಸೆಟ್ಗಳನ್ನು ವಿತರಿಸಲಾಯಿತು. ಫಲಾನುಭವಿಗಳಿಗೆ ಒಟ್ಟು 16 ಹೊಲಿಗೆ ಯಂತ್ರ ಹಾಗೂ 16 ಪಂಪ್ಸೆಟ್ಗಳನ್ನು ನೀಡಿದ್ದು, ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆ ರೂಪಿಸಿದೆ. ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್, ಉಪಾಧ್ಯಕ್ಷೆ ಸುನೀತಾ ಹೇರೂರ್ಕರ್ ಹಾಗೂ ಇನ್ನುಳಿದ ಸದಸ್ಯರ ಉಪಸ್ಥಿತಿಯಲ್ಲಿ ಫಲಾನುಭವಿಗಳಿಗೆ ಪಂಪ್ಸೆಟ್ ಹಾಗೂ ಹೊಲಿಗೆ ಯಂತ್ರಗಳನ್ನು ಹಸ್ತಾಂತರಿಸಲಾಯಿತು.
ಭಟ್ಕಳ ತಾಲೂಕಿನ ಜಾಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಿನಗರದಲ್ಲಿರುವ ಅನಾದಿ ಕಾಲದ ಅಶ್ವತ್ಥ ಮರವೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದು ಮರದ ಬುಡಭಾಗ ಸುಟ್ಟು ಹೋಗಿದೆ. ಈ ಮರಕ್ಕೆ ಬೆಂಕಿ ತಗಲಲು ಕಾರಣ ಏನು ಎನ್ನುವುದು ಮಾತ್ರ ಇನ್ನು ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಹಿಂದೂಗಳು ಅತ್ಯಂತ ವಿಶೇಷವಾಗಿ ದೇವರ ರೂಪದಲ್ಲಿ ಪೂಜಿಸುವ ಅಶ್ವತ್ಥ ಮರಕ್ಕೆ ಏಕಾಏಕಿ ಬೆಂಕಿ ತಗುಲಿದ ಘಟನೆ ಭಟ್ಕಳ ತಾಲೂಕಿನಲ್ಲಿ ಸಂಭವಿಸಿದೆ. ಮಧ್ಯಾಹ್ನದ ಸಮಯದಲ್ಲಿ ಅನಾದಿ ಕಾಲದ ಹಳೆಯ ಅಶ್ವತ್ಥ ಮರಕ್ಕೆ ಆಕಸ್ಮಿಕ ಬೆಂಕಿ ತಗುಲಿದ್ದು ಅಶ್ವತ್ಥ ಮರದ ಬುಡಭಾಗ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಪ್ರಾರಂಭದಲ್ಲಿ ಮರಕ್ಕೆ ಬೆಂಕಿ ತಗುಲಿದ್ದು ಸ್ಥಳೀಯರ ಗಮನಕ್ಕೆ ಬಂದಿರಲಿಲ್ಲ. ಯಾವಾಗ ಬೆಂಕಿಯ ಪ್ರಭಾವ ಜಾಸ್ತಿಯಾಗಿ ಮರದಿಂದ ದೊಡ್ಡ ಬೆಂಕಿಯ ಜೊತೆಗೆ ಹೊಗೆಯ ಪ್ರಭಾವ ಕಾಣಿಸಿಕೊಳ್ಳಲಾರಂಭಿಸಿತೋ ತಕ್ಷಣ ಅಲ್ಲಿಯ ಸ್ಥಳೀಯರು ಅಗ್ನಿಶಾಮಕ ದಳದವರಿಗೆ ಕರೆ ಮಾಡಿದರು. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದವರು ಅಶ್ವತ್ಥ ಮರಕ್ಕೆ ತಗುಲಿದ ಬೆಂಕಿಯನ್ನು ನಂದಿಸುವಲ್ಲಿ ಸಫಲರಾದರು. ಈ ಅಶ್ವತ್ಥ ಮರದ ಕೆಳಗೆ ನಾಗದೇವರ ಸ್ಥಾನವಿದ್ದು ಕೆಲ ಸಮಯದಿಂದ ಇಲ್ಲಿ ನಾಗರ ಹಾವುಗಳು ವಾಸವಾಗಿದ್ದವು. ನಾಗಸ್ಥಾನದಲ್ಲಿನ ಅಶ್ವತ್ಥ ಮರಕ್ಕೆ ಬೆಂಕಿ ತಗುಲಿದ್ದು ಹೇಗೆ ಎನ್ನುವುದು ಮಾತ್ರ ಇನ್ನು ಪ್ರಶ್ನೆಯಾಗಿ ಉಳಿದಿದೆ. ಯಾರೋ ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ ಎನ್ನುವುದು ಅಲ್ಲಿಯ ಸ್ಥಳೀಯರ ಅನುಮಾನವಾಗಿದೆ. ಸ್ಥಳಕ್ಕೆ ಗ್ರಾಮೀಣ ಪೊಲೀಸರು ಭೇಟಿ ನೀಡಿದ್ದು ಸ್ಥಳವನ್ನ ಪರಿಶೀಲಿಸಿದ್ದಾರೆ. ಏನೇ ಆದರೂ ಹಿಂದೂಗಳ ದೈವ ಸ್ವರೂಪಿ ಅಶ್ವತ್ಥ ಮರಕ್ಕೆ ಬೆಂಕಿ ತಗುಲಿದ್ದು ಮಾತ್ರ ಬೇಸರದ ಸಂಗತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಗರ ಹೊಸನಗರ ತಾಲೂಕುಗಳಲ್ಲಿ ದಿನದ 24 ಗಂಟೆಯೂ ವಿದ್ಯುತ್ ಪೂರೈಸಬೇಕು ಹಾಗೂ 220 ಕಿಲೋವ್ಯಾಟ್ ಸಾಮರ್ಥ್ಯದ ಎಂಆರ್ಎಸ್ ನಿರ್ಮಿಸಬೇಕೆಂದು ಆಗ್ರಹಿಸಿ ಸಾಗರದ ವಿದ್ಯುತ್ ಬಳಕೆದಾರರ ಹಿತರಕ್ಷಣಾ ಸಮಿತಿ ವತಿಯಿಂದ ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ. ಕುಂದಾಪುರದ ನಾವುಂದ ಗ್ರಾಮದಲ್ಲಿ ಒಂಟಿಯಾಗಿದ್ದ ವೃದ್ಧನ ಕೊಲೆ, 3 ದಿನಗಳಲ್ಲಿ ಹಂತಕನ ಹೆಡೆಮುರಿ ಕಟ್ಟಿದ ಬೈಂದೂರು ಪೊಲೀಸರು. ಕುಮಟಾದ ಹವ್ಯಕ ಸಭಾಭವನದಲ್ಲಿ ಯಶೋಧರ ನಾಯ್ಕ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ ಸಾಧನಾ ಸಮಾವೇಶ ಕಾರ್ಯಕ್ರಮ. ಹೊನ್ನಾವರದ ಶ್ರೀ ದಂಡಿದುರ್ಗಾ ದೇವಸ್ಥಾನದ ಮೂಲಗದ್ದಿಗೆಯಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಿದ ಗಣೇಶ ನಾಗ ಜಟಕಾ ದೇವರ ವರ್ಧಂತಿ ಉತ್ಸವ ಹಾಗೂ ನವಚಂಡಿ ಹವನ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಫೂರ್ತಿ ಟಿವಿ. ಧನ್ಯವಾದಗಳು.